ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಪದಾರ್ಥ ಅಂದರೆ ಹೀರೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಸೈಡು ಸಿಹಿ ಪದಾರ್ಥ ಅಂತಾರೆ. ಇದು ಅಜ್ಜಿ ಮಾಡುವಂಥ ಸಾಂಬಾರು. ಹಾಗೆ ಇದಕ್ಕೆ ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡದಿದ್ದಂಗೆ ನೋಡಿ. ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದೆರಡು ಸಣ್ಣ ಉಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಣಸಿನಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇಲ್ಲಿ ಹೀರೆಕಾಯಿನ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಥರ ಬೇಕು ಸೊ ಆ ಥರ ಕಟ್ ಮಾಡಿ ಇಟ್ಕೋಬೋದು ಹೀರೆಕಾಯಿನ. ಓಕೆ, ಇಷ್ಟೇ ಐಟಮ್ಸ್ನ ಇಟ್ಕೊಂಡು ನಾವು ಹೇಗೆ ಸಾಂಬಾರನ್ನ ಮಾಡ್ತೀವಿ ಹೀರೆಕಾಯಿ ಸಾಂಬಾರು ಅಂತ ನೋಡೋಣ ಬನ್ನಿ. ಇಲ್ಲಿ ಫಸ್ಟಿಗೆ ನಾನು ತೊಗರಿಬೇಳೆನ ಚೆನ್ನಾಗಿ ತೊಳಿತಾ ಇದ್ದೀನಿ. 1-2 ಸಲ ಆದರೂ ವಾಶ್ ಮಾಡಬೇಕಾಗತ್ತೆ. ಈ ಸಾಂಬಾರನ್ನ ಕೆಲವು ಕಡೆಗೆ ಹೀರೆಕಾಯಿ ಸಾಂಬಾರು ಅಂತಾರೆ. ಹಾಗೆ ದುರ್ಗ ದಾವಣಗೆರೆ ಸೈಡ್ ಬಂದರೆ ಸಿಹಿ ಪದಾರ್ಥ ಅಂತಲೂ ಅಂತಾರೆ. ಸೊ ಇದನ್ನು ತುಂಬಾ ಈಸಿಯಾಗಿ ಟೊಮೊಟೊ, ಈರುಳ್ಳಿ ಅಥವಾ ಒಗ್ಗರಣೆ ಏನೂ ಇಲ್ದಲೇ ಮಾಡೋವಂಥ ಸಾಂಬಾರಿದು. ಹಾಗೆ ಯಾವಾಗಲೂ ಒಂದೇ ಥರ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾಯಿದ್ದೀವಿ ಅಂದರೆ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಸಾಂಬಾರು. ಸೊ ಇದನ್ನು ಟ್ರೈ ಮಾಡ್ಬೋದು. ಒಂದೇ ದಿನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ತೊಗರಿಬೇಳೆ ತೊಳೆದಿದ್ದಾದಮೇಲೆ ನಾನು ಒಂದು ಕುಕ್ಕರ್ಗೆ ತೊಗರಿಬೇಳೆ ತೊಳೆದಿರೋದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದಕ್ಕೆ ಹೀರೆಕಾಯಿನ ಹಚ್ಚಿಟ್ಕೊಂಡಿರೋ ಹೀರೆಕಾಯಿನೂ ಹಾಕ್ಕೊತಾ ಇದ್ದೀನಿ. ಸೊ ನೀವು ಸ್ಲೈಸಸ್ ಥರನೂ ಹೀರೆಕಾಯಿ ಹಾಕ್ಕೋಬೋದು ಅಥವಾ ಈ ಥರನೂ ಕಟ್ ಮಾಡಿನೂ ಸಹ ಹಾಕ್ಕೋಬೋದು ಹೀರೆಕಾಯಿನ. ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಹರಳುಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀರನ್ನು ಆ್ಯಡ್ ಮಾಡಿ ಕುಕ್ಕರ್ ಕೂಗಿಸ್ಬೇಕು. ಸೊ 1 ವಿಷಿಲ್ ಕುಕ್ಕರ್ ಕೂಗಿದ್ರೂ ಸಾಕು. ಸೊ ಏನಕ್ಕೆ ಅಂದರೆ ಹೀರೆಕಾಯಿ ತುಂಬಾ ಬೆಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ 1 ವಿಷಿಲ್ ಕುಕ್ಕರ್ ಕೂಗಿಸಿದ್ರೆ ಸಾಕು. ಅಷ್ಟೊತ್ತಿಗೆ ಮಸಾಲಾನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಮಾಡ್ಕೊತಾ ಇದ್ದೀನಿ ಅಂದರೆ ಅಕ್ಕಿನ ಒಂದು 4ರಿಂದ 5 ಸ್ಪೂನಷ್ಟು ನೆನೆಸಿಟ್ಟಿರ್ತೀವಿ. ಒಂದು ಅರ್ಧ ಗಂಟೆ ನೆನೆಸಿಟ್ಟಿರಬೇಕು. ಸೊ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಇದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ ಮೆಣಸಿನಕಾಳು 1 ಸ್ಪೂನಷ್ಟು ಮೆಣಸಿನಕಾಳನ್ನ ತೊಗೊಂಡಿದ್ದೀನಿ. ಹಾಗೆ 1-2 ಸಣ್ಣ ಉಂಡೆ ಗಾತ್ರದಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಖಾರಕ್ಕೆ ಒಂದು 4ರಿಂದ 5 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಒಣಮೆಣಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿನೂ ಸಹ ಹಾಕ್ಕೋಬೋದು. ಇದಿಷ್ಟನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇಷ್ಟು ಸಾಫ್ಟಾಗಿ ನುಣ್ಣಗಾಗಿರಬೇಕು. ಸೊ ಈಗ ಕುಕ್ಕರ್ ಕೂಗಿದ್ದಾಗಿದೆ. 1 ವಿಷಿಲ್ ಕೂಗಿದ್ದಾದಮೇಲೆ ಸೊ ಈಗ ಬೇಳೆ ಹಾಗೆ ಹೀರೆಕಾಯಿ ಬೆಂದಿರುತ್ತಲ್ವ. ಸೊ ಅದಕ್ಕೆ ನಾವು ಏನು ಮಸಾಲಾನ ರುಬ್ಬಿಟ್ಕೊಂಡಿರ್ತೀವಲ್ಲ ಸೊ ಅದನ್ನು ಮಸಾಲಾನ ಅದಕ್ಕೆ ಮಿಕ್ಸ್ ಮಾಡ್ಕೊಳೋದಷ್ಟೇ. ಸೊ ಈ ಥರ ಬೇಳೆ ಥರ ಇರುತ್ತೆ. ಸೊ ಇದಕ್ಕೆ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಹಂಗೆ ತುಂಬ ಕ್ವಿಕ್ಕಾಗಿ ಆಗೋವಂಥ ಸಾಂಬಾರಿದು. ಯಾವುದೇ ಥರ ಒಗ್ಗರಣೆ ಹಾಕೋ ಹಾಗಿಲ್ಲ. ಹಾಗೆ ಈರುಳ್ಳಿ ಟೊಮೊಟೊ ಏನೂ ಬೇಕಿಲ್ಲ. ಬರೀ ಬೇಳೆ ಹಾಗೆ ಹೀರೆಕಾಯಿ ಇದ್ದರೆ ಸಾಕು. ಸೊ ಈಗ ಇದನ್ನು ಮಸಾಲಾನ ಮಿಕ್ಸ್ ಮಾಡಿದಾದಮೇಲೆ 1 ಕುದಿ ಬರೋವರೆಗೂ ಇದನ್ನು ಕುದಿಸ್ಬೇಕಾಗತ್ತೆ. ಸೊ ಈಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಆಲ್ರೆಡಿ ತುಂಬಾ ಬಿಸಿ ಇರೋದ್ರಿಂದ 1 ಕುದಿ ಬರೋವರೆಗೂ ಕುದಿಸ್ಬೇಕು. ನಿಮಗೆ ಬೇಕು ಅಂದರೆ ಸೊ ಸಾಸಿವೆ, ಜೀರಿಗೆ ಅಥವಾ ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೋಬೋದು. ಸೊ ಯೂಶ್ವಲಿ ಈ ಸಿಹಿ ಪದಾರ್ಥಗೆ ಯಾರೂ ಒಗ್ಗರಣೆ ಹಾಕಲ್ಲ, ಇಷ್ಟನ್ನೇ ಮಾಡ್ತಾರೆ. ಇಲ್ಲಿ ನೀವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ಬೇಳೆ ಬೆಂದ ಮೇಲೆ ಅದು ಸ್ವಲ್ಪ ತಿಕ್ನೆಸ್ ಆಗುತ್ತೆ ಸಾಂಬಾರಿಗೆ. ಹಾಗೆ ಅಕ್ಕಿನ ಹಾಕ್ಕೊಂಡಿರ್ತೀರಲ್ವ ಸೊ ಅಕ್ಕಿನ ಮಿಕ್ಸಿಗೆ ಹಾಕಿರೋದ್ರಿಂದ ಅದು ಸ್ವಲ್ಪ ತಿಕ್ನೆಸ್ ಆಗುತ್ತೆ. ಸೊ ಫಸ್ಟ್ ಡೇ ಅಷ್ಟು ಅನಿಸಲ್ಲ, ಸೆಕೆಂಡ್ ಡೇ ಸ್ವಲ್ಪ ತಿಕ್ನೆಸ್ ಆಗಬಹುದು. ಅಂದರೆ 2ನೇ ಸಲ ಬಿಸಿ ಮಾಡಬೇಕಾದ್ರೆ. ಸೊ ಅದಕ್ಕೆ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಕ್ಕೆ ಜೋಳದ ಮುದ್ದೆ ಆಗಿರ್ಬೋದು ಅಥವಾ ರಾಗಿ ಮುದ್ದೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ 1 ಕುದಿ ಬರ್ತಾ ಇದೆ ನೋಡಿ. ಸೊ ಈಗ 1 ಕುದಿ ಬಂದರೆ ಸಾಕು. ಇದು ಜಾಸ್ತಿ ಕುದಿಸ್ಬಾರ್ದು. 1 ಕುದಿ ಬರ್ತಿದ್ದಂಗೆ ಇದನ್ನ ಸ್ಟವ್ನ ಆಫ್ ಮಾಡಬೇಕಾಗತ್ತೆ.
ಸೊ ಈಗ ಇದಕ್ಕೆ ನಾನು ಜೋಳದ ಮುದ್ದೆನ ಮಾಡ್ಕೊತಾ ಇದ್ದೀನಿ. ಈಗ ಜೋಳದ ಮುದ್ದೆ ಎಲ್ಲ ಕೂಡಿಸ್ಕೊಂಡು ಆಗಿದೆ. ಎಲ್ಲೂ ಗಂಟಿಲ್ದಿದ್ದಂಗೆ ನೀಟಾಗಿ ಕೂಡಿಸ್ಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ಇದು ರಾಗಿ ಮುದ್ದೆ ಥರ ಸ್ವಲ್ಪ ಗಟ್ಟಿ ಬರಲ್ಲ, ತುಂಬ ತೆಳುವಾಗಿ ಬರುತ್ತೆ. ಸೊ ಇದು ತೆಳುವಾಗಿ ಬಂದರೆ ಮಾತ್ರ ಆಮೇಲೆ ನಂತರ ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಸೊ ಈಗ ಜೋಳದ ಮುದ್ದೆ ರೆಡಿಯಾಗಿದೆ. ರಾತ್ರಿ ಹೊತ್ತು ಒಂದು ಊಟಕ್ಕೆ ಏನಾದರೂ ಮಾಡಬೇಕು ಅಂತ ಅಂದಾಗ ಸೊ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ಥರ ಸಾಂಬಾರು ತುಂಬಾ ಬೇಗನೂ ಆಗುತ್ತೆ, ಹಾಗೆ ತುಂಬಾ ಟೈಮ್ ಹಿಡಿಯೋದಿಲ್ಲ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಇಲ್ಲಿ ನಾನು ಮೆಣಸಿನ್ಕಾಯಿನ ಹಾಕಿದ್ದೀನಿ, ಒಣಮೆಣ್ಸಿನ್ಕಾಯಿ. ಸೊ ಅದಕ್ಕೋಸ್ಕರ ಈ ಥರ ಕಲರ್ ಬಂದಿದೆ. ಕೆಲವ್ರು ಏನು ಮಾಡ್ತಾರೆ, ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಹಾಕಲ್ಲ, ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ. ಸೊ ಗ್ರೀನ್ ಚಿಲ್ಲೀಸ್ ಹಾಕ್ತಾರೆ. ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಬೋದು. ಸೊ ಅದನ್ನು ಹಾಕೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ನಾನಿಲ್ಲಿ ಖಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸೊ ರೆಡ್ ಕಲರ್ ಬಂದಿದೆ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.